ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಕಾಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು, ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬದುಕಿದ್ದು ಜಟಕ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.
ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. Around the campus, and he has been very helpful if there is anything that I needed to ask of him across divisions when I was in Google. And I wish him a very happy retirement, and I congratulate him also. ಒಲವೆಂಬಲತೆಯು ತಂದಂತ ಹೂವು, ಮುಡಿಯೇರೆ ನಲಿವು ಮುಡಿಜಾರೆ ನೋವು. ಕೈಗೂಡಿದಾಗ ಕಂಡಂಥ ಕನಸು, ಅದೃಷ್ಟದಾಟ ತಂದಂಥ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿ ಋತುಗಾನ, ನಮ್ಮಿಬ್ಬರೇ ಮಿಲನ, ಬಾರಂಚಿನ ಹೊಸಗಾನ. ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ನಿಮ್ಮಿಬ್ಬರೇ ಮಿಲನ, ಬಾರಂಚಿನ ಹೊಸಗಾನ, ನಿನಗೆ ಜೀವನ ನಗುತ್ತಲಿದೆ. ಥ್ಯಾಂಕ್ ಯು, ಧನ್ಯವಾದ. ನಾನಿನ್ನ ಮರೆಯಲಾರೆ. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. Very good evening to one and all. Before we start, let me clear. Sanjay sir is not getting married again.
He's happy with his one and only marriage. So we have gathered here to celebrate a remarkable journey, to honor the legacy of dedication and a toast to the new beginning. We are here not for a function but for a retirement party. We should take inspiration from the way the retiring officers are celebrating life. So I request on stage the chief guests of today's function, Shri Akash Chogle sir, Additional Commissioner, and Shri T. Manjunath sir, Additional Commissioner, to please occupy the stage. It is now time to call on stage the man of the moment, the retiring officers. With a big round of applause, kindly welcome on stage Shri Suresh K. Sangli sir. With a huge round of applause, also welcome another retiring officer, Shri Jyotiba N. Patil, Head of Belgavi. To set a serene tone for the event, I would now like to call on stage Shri Manjunath Kodel for invocation. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गम्भीरतनयाय धीमहि गजेशानाय बालचन्द्राय श्रीगणेशाय धीमहि. We'll proceed with the function. We'll start with felicitation of the officers. Before we felicitate, let me give you a brief introduction about the retiring officers. Shri Suresh K. Sangli sir, who was born in the year 1965, 1st September 1965. He joined the department in the year 1992, December 1992. As a steno, he has worked in headquarters Belgavi and Belgavi division. Later on in the year 2000, he was promoted to the post of inspector, wherein he has worked in various places like Nepali Range, headquarters Belgavi, audit section, Belgavi division, preventive section, technical section, Belgavi division. Then again, he worked in Nepali Range 2, preventive headquarters, land and building, headquarters preventive and headquarters. And then in the year 2014, he was promoted to the post of superintendent. He has worked in places, he has worked in headquarters audit Belgavi, Range C Gulbarga, Range B Gulbarga division, Nepali, technical city division. Then he has worked in Bangalore International Airport in customs. Then technical Belgavi city division, Bailongal range, Gokak range, technical section, Belgavi rural division, divisional technical, and finally he is retiring as a superintendent of West Range City Division, Belgavi. So that a huge round of applause. So I request sir and his better half to please come on the stage. Hey, 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 La 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 la, la 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 la. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು
ಕನಸು ಕಂಡೆ ನಾನು ಕನಸುಗಾರ ನಾನು ನಾಳೆ ಅನ್ನು ಮಾಯೆ ಇಂದು ತಿಳಿದರೆ ತಿಳಿದ ಮೇಲೂ ನಾ ಉಸಿರಾಡು ಹೇಗೆ ಗೆಲುವು ಅನ್ನು ಮಾಯೆ ಸೋಲದು ನಾಳೆಗೆ ಈ ಶುಭ ವೇಳೆ ನನಗೆ ಹೂಮಾಲೆ ಗುರು ಇಲ್ಲದೆ ನಾ ಗುರಿ ಮುಟ್ಟಿದೆ ನಾ ಹಠವಾದಿಯ ಈ ಪಯಣ ನಿಮಗಾಗಿ ಅಲ್ಲವೇ ಸೋಲಿಲ್ಲದಲೇ ಗೆಲುವಲ್ಲವೇ ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು That was a marathon of felicitation. And Sunday sir relieved his marriages. Okay, so now we have felicitation of our another retiring officer, Shri J.N. Patil. I request his family also to come on the stage. मेरी दुनिया है तुझ में कहीं तेरे बिन मैं क्या कुछ भी नहीं मेरी जान में तेरी जान है ओ साथी मेरे मेरी दुनिया है तुझ में कहीं My colleague, Mr. Suresh Sangli is going to retire from today and tomorrow, day after tomorrow, he comes to our side today and Jay Patil sir. Suresh Sangli is only once I can speak hours together, there is more time here, only 2 to 5 minutes only. Suresh Sangli sir, he was under preventive, we are working preventive. That time, whenever you go to some assessees and whenever preventive checks and all, and I used to take some names of the unit, names of the name director, anybody. So he used to take detail everybody. What is the production, what is the director, who are everything, and everywhere, every time he used to have a book and pen. That book and pen always used to him only. And I just said, why you want this? No, sir, I will take everything. I used to say only phone number and all, that's all. That unit name and phone number of some director and responsible person. But he is no. Is to take everything, unit name, who are working, what is the product, and everything. That all on notepad. And anyway, sometimes we will not remember that unit. Suresh, where is that the details I want? Then you go on searching the books. And this book, no more book is there. So go on like this books. Some books you used to have details, and you used to take it from him, and you used to send the letters and all. Something. Whatever you give the work now, first you will think 10 times whether I should do or not. He will think. If you take it, means you will do it completely. Before taking that, you will think, sir, as I say, take this responsibility, Suresh, wait sir.
Then after 3-4 times and all, then you should say that, okay, I'll do that. Otherwise, no sir, just you say, tell somebody, but I am busy somewhere, like that. So, whenever you do any work, if he takes this, it is 100% is correct. So now you are seeing this. There's all arrangement of the food, arrangement, decorations, and means he has taken sincerely the responsibility. Because that this all happened and this all relatives have come. So this shows that responsibility. Once anything responsibility is, it will complete it. And even Jayant Patil, when I was working in Prevent, is also very coordinate and very simple and very cooperative. Whatever work you used to say sincerely you should do the work. And I wish him very all the best for him and Suresh Sangli also for happy retirement life. आज ये समारोह रिक्रिएशन क्लब के लिए हमेशा यादगार रहेगा। वर्तमान काल में हर दिशा में गांव शहर मन धन जन मन में गणेश उत्सव की अवसर विजृंभणा से हो रही है। हर दिन पूजा पाठ हो रही और श्री गणेश की विदाई हो रही है। आज तीसरे दिन गणेश भगवान की विदाई हो रहे हैं। उसी के साथ हमारे सहयोगी भी श्री सुरेश सांगली सर और जयंत पाटिल को भी हम विदाई दे रहे हैं। तो श्री गणेश भगवान के साथ विदाई लेने वाला बहुत ही सौभाग्यशाली ऐसे अवसर कभी नहीं मिलता। मेरे विचार में श्री एस.के. सांगली सर अपने सरकारी सेवा के प्रति सचमुच श्रद्धा, परिश्रम, प्रयत्न, सृजनशील, अनुशासनपूर्ण सेवा कार्य बिताते हुए हर एक के लिए हमेशा आदर्शप्राय रहा। ये घटना मैं आपके पास जिक्र करना चाहता हूँ। आर्थिक वर्ष 2023-24 में जब राजू बिजली सर सिटी डिवीजन के सहायक आयुक्त थे तो उनके साथ हम काम कर रहे थे। तो राजू बिजली सर के मार्गदर्शन में हमारा सिटी डिवीजन बेलगावी पूरा आयुक्तालय में प्रमुख 3 स्थान में हमेशा रहे। मेरे ख्याल से मेरे ये वक्तव्य को हमारे मुख्यालय तकनीकी अधिकारी भी सहमत होंगे मेरे सर के जो ड्रीम टीम था उसमें अत्यमूल योगदान श्री सांगली सर हमेशा देते रहे। उस वर्ष का विशेष एक था 2023-24 में पूरा आयुक्तालय में जो जीएसटी का टारगेट अचीव किया वो ओनली सिटी डिवीजन बेलगावी था। तो हमेशा यादगार रहे। श्री सुरेश सांगली अधीक्षक उनके परिवार के साथ हमेशा क्वार्टर्स में भी अच्छे काम करते रहे। अभी आप जानते होंगे हमारा गणेशोत्सव का अवसर 32 इयर्स वार्षिकोत्सव हम मना रहे हैं। श्री सांगली सर इसका फाउंडर सदस्य थे। आप जानते हैं इनके साथ अभी जो बात की है श्री सुरेश सांगली सर वो भी इसका संस्थापक सदस्य थे। दोनों काम करते हुए अच्छी तरह जिम्मेदारी लेते हुए हर एक को प्रभावित करते हुए एक अच्छी संस्कृति का कायम किया। ये दिन उनके लिए हमेशा हमेशा बनाए रहेगा। जब वो उनके परिवार के साथ क्वार्टर्स में रहते थे, एक बार क्वार्टर्स में अच्छा रख रखाव क्वार्टर्स के लिए एक प्रतियोगिता आयोजन किया था। अच्छा रखा मीन्स क्लीनलीनेस ऑफ क्वार्टर्स। तो तब पूरी क्वार्टर्स कॉलोनी 152 क्वार्टर्स से भरा हुआ था। तो उसमें सबसे फर्स्ट जो प्रमुख स्थान पाया है श्री सांगली सर का। तो इसे आप अंदाजा लगा सकते हैं किस तरह श्री सुरेश सांगली सर और उनके परिवार के सदस्य क्वार्टर्स में रहते हैं। मुझे इधर एक मशहूर हिंदी फिल्म मनोज कुमार के फिल्म मेरा गांव मेरा देश याद आता है। उसमें एक आता है हमेशा गांव का सेवा करो अद्भुत देश का कल्पना करो। अभी श्री जयंत पाटिल के बारे में बताने हैं तो वो भी कभी किस चीज में कमी नहीं था। हमेशा दक्षता के साथ काम करते रहे। काम के प्रति उनकी श्रद्धा, उनकी प्रामाणिकता, उनकी सहयोग के लिए शुभ चिंतक हमेशा बनते रहे। मेरे ख्याल से वो मशहूर हिंदी फिल्म
हम किसी से कम नहीं से प्रेरित होंगे। ಆತ್ಮೀಯರೇ, ಒಂದು ಮಾತು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕನ್ನುವಂಥ ಇಚ್ಛೆ ಇದ್ರೆ ಮೊದಲು ನೀನು ವಿದ್ಯಾವಂತನಾಗು. ಆ ವಿದ್ಯಾವಂತನ ಕಡೆಗೆ ನಾವು ಸಾಗಿದಾಗ ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇದೆ. ಅಂಥ ಒಂದು ಸಾಧನೆ ಮಾಡಲಿಕ್ಕೆ ಕಾರಣೀಕರ್ತರು ಯಾರಪ್ಪ ಅಂದರೆ ನನ್ನ ಆತ್ಮೀಯ ಸೋದರಾಗಿರುವಂಥ ಸುರೇಶ್ ಸಾಂಗ್ಲಿ ಅವರ ತಂದೆ ತಾಯಿಯಂದರು. ಅವರ ತಂದೆ ಕೆಂಪಣ್ಣ ಹಾಗೂ ಸೇವಂತಾಬಾಯಿ ಎಂಬ ಪುಣ್ಯ ದಂಪತಿಯ ಶರಣ ದಂಪತಿಗಳ ಉದರದಲ್ಲಿ 1965 ಸೆಪ್ಟೆಂಬರ್ 1ರಂದು ಸಿಂಧೀಕರು ಬೆಟ್ಟದ ಪುಟ್ಟ ಗ್ರಾಮದಲ್ಲಿ ಶ್ರೀಯುತರು ಜನ್ಮ ತಾಳಿದರು. ಜನ್ಮ ತಾಳಿದಾಗ ಆ ಕುಟುಂಬ ಹೀಗಿತ್ತು, ಅತ್ಯಂತ ಬಡ ಕುಟುಂಬ. ಹಿಂದುಳಿದಿರುವಂತಹ ಕುಟುಂಬದಲ್ಲಿ ಜನ್ಮ ತಾಳಿರುವಂತಹ ವ್ಯಕ್ತಿ ಆ ಕುಟುಂಬದ 6ನೇ ಸದಸ್ಯನಾಗಿ ಜನ್ಮ ತಾಳಿದ್ರು. ಆದರೆ ತಂದೆಯವರಾಗಿರುವಂತಹ ಶರಣ ಕೆಂಪಣ್ಣವರು ಒಂದು ಉತ್ಕಟವಾದಂತಹ ಬಯಕೆ ಇತ್ತು, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ನೋಡಿ, ಅವರು 5 ಜನ ಗಂಡನ ಮಕ್ಕಳಿದ್ರು ಸಹಿತ ಆ 5 ಜನ ಗಂಡು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರು ಸರ್. ಆದರೆ ಆ 5 ಜನ ವ್ಯಕ್ತಿಗಳಲ್ಲಿ 4 ಜನ ವ್ಯಕ್ತಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ ಸರ್. ಒಬ್ರು ಮಾತ್ರ ಅವರು ಗ್ರಾಜ್ಯುಯೇಟ್, ಅವರು ಉನ್ನತ ಹುದ್ದೆಯಲ್ಲಿ ಇರಲಿಲ್ಲ. ಆದರೆ ದೈವ ಯಾವ ತರನಾಗಿ ಅವ್ರನ್ನ ಕರ್ಕೊಂಡು ಬರ್ತಪ್ಪ ಅಂದ್ರೆ ಅವರ ಮಗಳು ಇವತ್ತು ನಮ್ಮ ಬೆಂಗಳೂರು ಶಕ್ತಿ ಕೇಂದ್ರದಲ್ಲಿ ಸೆಕ್ರೆಟರಿಯೇಟ್ ಆಫೀಸ್ ನಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾಳೆ. ಇದು ಎಲ್ಲ ಯಾರು ಕಾರಣೀಕರ್ತರಪ್ಪ ಅಂದ್ರೆ ಅವರ ತಂದೆ ತಾಯಿಗಳ ಕೊಟ್ಟಂತ ಒಂದು ಮಾರ್ಗದರ್ಶನ ಇದೆಯಲ್ಲ, ಆ ಮಾರ್ಗದರ್ಶನ ಮನುಷ್ಯನಿಗೆ ಏನಿರ್ತದಪ್ಪ ಅಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ, ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ನಮಗೆ ಏನಾಗ್ತದಪ್ಪ ಅಂದ್ರೆ ಪ್ರೋತ್ಸಾಹದಾಯಕವಾಗ್ತಾ ಇದೆ. ಹೀಗೆ ಮನುಷ್ಯ ಹಂತ ಹಂತವಾಗಿ ಬೆಳೀತಾ ಹೋದಂತೆ ಆ ಬೆಳವಣಿಗೆಯಲ್ಲಿ ಏನ್ ಕಂಡು ಬರ್ತಾ ಇದೆಯಪ್ಪ ಅಂದ್ರೆ ಅಲ್ಲಿ ದಕ್ಷತೆ ಕಂಡು ಬರ್ತಾ ಇದೆ, ಪ್ರಾಮಾಣಿಕತೆ ಕಂಡು ಬರ್ತಾ ಇದೆ, ನಿಷ್ಠತೆ ಕಂಡು ಬರ್ತಾ ಇದೆ. ಇವೆಲ್ಲವೂ ಸಹಿತ ಏನ್ ಮಾಡ್ತಾ ಇದಪ್ಪ ಅಂದ್ರೆ ಮನುಷ್ಯನಿಗೆ ಒಂದು ಉನ್ನತ ಹುದ್ದೆಗೆ ತಂದು ನಿಲ್ಲಿಸ್ತಾ ಇದೆ. ಅದಕ್ಕೆ ಒಂದು ಕಡೆ ಹೇಳ್ತಾ ಇದ್ರೆ, ಕಲಿಬೇಕು ವಿದ್ಯೆ, ಕಲಿಬೇಕು ವಿದ್ಯೆ, ಬಿಡಬೇಕು ನಿದ್ದೆ, ಬಿಡಬೇಕು ನಿದ್ದೆ, ಆಗ ನೀನು ಪಡಿವೆ ಉನ್ನತ ಹುದ್ದೆ. ಅಂತ ಉನ್ನತ ಹುದ್ದೆಯನ್ನ ನನ್ನ ಸಹೋದರರು ಏನಾಗಿದ್ದಾರೆ ಇವತ್ತು ಪಡೆದಿದ್ದಾರೆ. ಆದ್ರೆ ಒಂದಿಲ್ಲ ಒಂದಿನ ನಾವು ನಿವೃತ್ತಿಯನ್ನು ಹೊಂದೋದು ಸಹಜ, ಅದು ಸರ್ಕಾರಿ ನಿಯಮ. ಸರ್ಕಾರಿ ನಿಯಮದಂತೆ ಇವತ್ತು ನಮ್ಮ ಸಹೋದರ ತಮ್ಮ ಒಂದು ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಮುಂದೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಸಂತೋಷದಾಯಕವಾಗಿರಲಿ, ಆಹ್ಲಾದಕರವಾಗಿರಲಿ, ಕುಟುಂಬ ಒಂದು ಒಳ್ಳೆಯ ಸ್ಥಿತಿ ಹಂತವನ್ನು ತಲುಪಲಿ. ಮುಂದೆ ಅವರ ಕರ್ತವ್ಯ ಇಲ್ಲೇ ಮುಗಿಯಲಿಲ್ಲ, ಮುಂದೆ ಕರ್ತವ್ಯ ಬಹಳ ಇದೆ. ಯಾಕಂದ್ರೆ ನಿವೃತ್ತಿ ಆದ ನಂತರ ಮನುಷ್ಯ ಏನಾಗಿರ್ಬೇಕು ಅಂದ್ರೆ ಸಮಾಜಮುಖಿಯಾಗಬೇಕು. ನಮ್ಮ ಜ್ಞಾನ, ನಮ್ಮ ವಿದ್ವತ್ವ, ನಮ್ಮ ಪಂಡಿತ ಕೇವಲ ನಮ್ಮ ಕುಟುಂಬಕ್ಕಾಗಿ ಮೀಸಲಾಗಿರಬಾರದು. ನಾವು ನಮ್ಮ ಜ್ಞಾನ ಮತ್ತು ನಮ್ಮ ವಿದ್ವತ್ವ ನಾವು ಏನ್ ಮಾಡಬೇಕಾಗಿದಪ್ಪ ಅಂದ್ರೆ ಸಮಾಜಕ್ಕಾಗಿ ವಿನಿಯೋಗ ಮಾಡಿದಾಗ, ಸಮಾಜ ಉನ್ನತೀಕರಣಗೊಂಡಾಗ ನಮ್ಮ ಕೆಲಸ ಏನಾಗ್ತದಪ್ಪ ಅಂದ್ರೆ ಸಾರ್ಥಕತೆ ಆಗ್ತಾ ಇದೆ. ಅಂತ ನಿಟ್ಟಿನಲ್ಲಿ ಸಾಗಲಿ ಅಂತ ನಾನು ಅವರನ್ನ ಆಶಿಸ್ತಾ ಇದ್ದೇನೆ. ಮುಂದೆ ಅವರ ನಿವೃತ್ತಿ ಜೀವನ ಸುಖಕರವಾಗಲಿ, ಸಂತೋಷದಾಯಕವಾಗಲಿ ಎನ್ನುವಂತ ಒಂದು ಆಶಿಸಿ ನನ್ನ ಸಿಂಧೀಕರುಪೇಟೆ ಗ್ರಾಮದ ಸಮಸ್ತ ಬಾಂಧವರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಮರ್ಪಿಸುತ್ತಾ ನಾನು ಒಂದೆರಡು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. I feel proud to have Suresh Sangli as my uncle. I would like to say that he is very good human being. Soon after my matriculation, I was guided by him to take up a diploma in commercial practice. Actually, during the period, I was not aware of any what to do and all, and he had guided me to take up the course. It's very hard to find a person who is a very well guide. After the course, he also guided me to take up a Staff Selection Commission competitive examination, through which I joined as a stenographer. After that, I am now presently working as an inspector at Income Tax Department. I feel proud and a blessing to have him as an uncle. I wish him a very happy and prosperous retired life. Today, I truly feel my father is successful, not because of wealth, position or possessions, but because he is satisfied with what life has given him. Real success is not measured by how much we accumulate, but by how much the peace we carry within ourselves. My father has worked with honesty, lived with dignity, and embraced life with gratitude. His satisfaction reflects a heart free of greed and a mind at ease with its choices.
When I see him content, smiling, and proud of the life he has lived, I realize that success is not in reaching the highest peaks, but in being happy with the journey itself. A new chapter begins with hopes anew. Dear Father, the world still shines because of you. At 60, you are not old, but wise and free. A hero, a guide, our pride will always be. At 60, you are not old, but a heart of wisdom, gentle and bold. Not the sunset, but a golden sunrise, with dreams still shining in your eyes. At 60, you are not at the end, but a guide, a teacher, a lifelong friend. The years you gave were stories untold. At 60, Appa, you are pure gold. At 60, Appa, you are pure gold. Thank you, Ananda. If I would like to describe it in a single word, I would say it was beautiful. Beautiful does not mean it was easy. In fact, it was full of ups and downs like a roller coaster. Yet, when I look at it as a whole, it truly appears beautiful. He has worked tirelessly not only to uplift himself but also to support his family and contribute to the society. From what I have seen, he has faced every difficult situation with great courage and has dealt with it efficiently. For me, Appa, you are my superhero. Not because of your grand gestures, but because of your quiet strength with which you face every challenge. Appa, you are my guiding light. The one whose wisdom shows me the right path even in moments of confusion. Appa, you are the strong foundation on which I stand, the steady support that never lets me fall. Appa, you are my teacher, not only through the lessons and advices, but through the way you live. Appa, in my toughest moment, you have been my source of strength, reminding me that I am never alone. Truly, you are my greatest blessing. To me, you are not just a part of my world. Appa, you are my world itself. With every smile, with every tear, you stood by me year after year. My world begins and ends with you. No one can love me the way you do. I have seen that in other functions and all you try to write some bits in Kannada and you like it. So I have tried it. Hope you love it. ಆಶಯ ಕಿರಣವಾಗಿ ಹೊಳೆಯುವ ಸುರೇಶ ಆಶಯ ಕಿರಣವಾಗಿ ಹೊಳೆಯುವ ಸುರೇಶ ಶಿಸ್ತು ಸ್ನೇಹ ಮೌಲ್ಯದ ಉದ್ದೇಶ ಸಂಗೀತವೇ ಹೃದಯದ ನಾದ ಜೀವನದ ಸಂಗಾತಿಯಾಗಿ ಸಂಗೀತ ಸಾಥ ಶರಣ್ ಎಂಬ ನಮನದಿಂದ ಮನೆಗೆ ಶ್ರದ್ಧೆ ಸಮೃದ್ಧಿ ಎಂಬ ಸಮೃದ್ಧಿಯಿಂದ ಮನೆಗೆ ಸಂತೃಪ್ತಿ ಪ್ರೀತಿ ಗೌರವ ಸತ್ಯದ ವೇಷ ಎಲ್ಲರ ಹೃದಯಗಳಲ್ಲಿ ಬೆಳಗುವ ಸುರೇಶ. ನನ್ನ ಮಕ್ಕಳು ಒಂದು ತಿಂಗಳ ಕೇಳ್ತಾ ಇದ್ದಾರೆ ನನಗೆ, ಅಮ್ಮ ಸ್ಪೀಚ್ ಬರಿ, ಅಮ್ಮ ಸ್ಪೀಚ್ ಬರಿ ಅಂತ ಹೇಳಿ. ಏನು ಸ್ಪೀಚ್ ಬರೀಲಿ? ಆ ಸ್ಪೀಚನ್ನು ನನ್ನ ಹೃದಯದಲ್ಲೇ ಬರ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಬರ್ಕೊಳ್ಳಿಕ್ಕೆ ಆಗದೆ ಇರೋ ನನಗೆ ಅಷ್ಟು ನನ್ನ ಮನಸ್ಸೊಳಗಿದೆ, ಅದು ಹೇಳ್ಕೊಳಕ್ಕಾಗಲ್ಲ. ಏನಂತ ಹೇಳಿ, ಬಡತನ ಒಳಗಿಂದ ನಾನು ಇಲ್ಲಿ ಬಂದೆ. ಯಾವ ರೀತಿ ನನಗೆ ರೆಡಿ ಮಾಡಿ ನಿಲ್ಸಿದ್ದಾರೆ ನೋಡಿ ಇಲ್ಲಿ. ಬಹಳ ಅಂದ್ರೆ ಬಹಳ ಬಹಳ ನಮ್ಮ ಸಲುವಾಗಿ ಬಹಳ ಅಂದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಅವರು. ಈಗ ಇವತ್ತಿಂದ ನೋಡ್ಬೇಕಾದ್ರೆ ಒಂದ್ ಕಡೆ ಬೇಜಾರು ಆಗ್ತಾ ಇದೆ, ಒಂದ್ ಕಡೆ ಖುಷಿನೂ ಆಗ್ತಾ ಇದೆ. ಅದು ಇವರು ಈಗ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಏನೇನ್ ಬೇಕಲ್ಲ ಎಲ್ಲ ನಮ್ಗೆ ಎಲ್ಲ ಕೊಡ್ಸಿದ್ದಾರೆ. ಏನ್ ಬೇಕಂತ ಇಲ್ಲ, ಈಗ ಎಲ್ಲ ಮನಸ್ಸು ತುಂಬಿಟ್ಟಿದೆ. ಒಂದೇ ಒಂದ್ ಬೇಕಾಗಿದೆ, ಅವ್ರ ಆರೋಗ್ಯವಾಗಿ ಇರೋದು. ಅವ್ರ ಸಲುವಾಗಿ ಮಾಡ್ಕೋಬೇಕಂತ ಒಂದೇ ನನ್ನ ಆಸೆ. ನಮ್ಮ ಸಲುವಾಗಿ ಮಾಡಿದಾರಲ್ಲ ಸಾಕು, ನಮಗ್ ಭಾಳ ಮಾಡಿದಾರೆ ಅವರು. ಎಷ್ಟು ಮಾಡ್ಬೇಕಲ್ಲ ಅದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ. ಇವಾಗ ಚಿನ್ನು ಒಂದೇ ಒಂದು ಹೇಳ್ತೀನಿ, ನಿಮ್ಮ ಆರೋಗ್ಯಕ್ಕೆ ಬೇರೆ ಕಾಳಜಿ ತಗೊಳ್ರಿ. ನಿಮ್ ಸಲುವಾಗಿ ಎಷ್ಟಾಗ್ತದ ಅಷ್ಟ ನಿಮ್ ಕಡೆ ನೀವು ನೋಡ್ಕೊಳ್ರಿ. ಈಗ ಮತ್ತೆ ಖುಷಿ ಆಯ್ತು ನನಗೆ ನಿಮ್ಗೆಲ್ಲರಿಗೂ ನೋಡಿ. ಮತ್ತೆ ಈ ಸಂಬಂಧ ನನ್ನ ಹಂಗೆ ಗಟ್ಟಿ ಇಟ್ಕೋತೀನಿ. ಈ ಸಂಬಂಧ ನಾನು ಯಾವಾಗೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ತವ್ರ ಮನೆನೇ ಅಂತ ತಿಳ್ಕೊತೀನಿ. ಯಾವಾಗ ನನ್ನ ಮನಸ್ಸಿಗೆ ಬರ್ತದಲ್ಲ ಈ ತವ್ರ ಮನೆಗೆ ನಾನು ಬರ್ತೀನಿ, ಮತ್ತೆ ಬಂದು ನಿಮ್ಗೆಲ್ಲರಿಗೂ ನಾನು ಭೇಟಿ ಆಗ್ತೀನಿ. I feel blessed to stand here, not just as a family member, but as a son-in-law. Today we have all gathered here for retirement function of my father-in-law, who had served in the Central GST Department as head Havaldar. With great dedication
and sincerely. It is truly an honor for me to share few words on this special occasion. He has served in the GST department honestly and sincerely. His nature is calm, loving and friendly. His face is always smiling. At the same time, my mother-in-law plays a significant role in his service. Because of her support, he completed 35 years of service with successfully and satisfactorily. That's why he is good in health and enough strong and will remain so in future. As a family, we are extremely proud of the way he has balanced his professional responsibilities with his role at home, and also he has fulfilled all wishes and expectations of family. To me, he is more than father-in-law. He has always been a mentor, a supporter and source of inspiration. His words of guidance and his calm nature have helped me in many situations of life. At the end, I would like to say that retirement is not the end of his journey, but the beginning of new chapter filled with joy, peace and togetherness. On behalf of our family, I wish you a happy, peaceful retirement life, Papa, and also I would like to wish happy retirement life, Suresh Sangli sir. Thank you. Rajesh Trika sir, our Assistant Commissioner who was serving here, has sent a message. Just like to play it. It has truly been a privilege to work alongside Mr. Suresh Sangli. One quality that always stood out in him was his willingness and positive attitude toward work. No matter what assignment came his way, his instant response was always, "Okay sir, we shall do it." The readiness and the commitment made him an invaluable member of the team. Beyond his professional dedication, I have always admired him as a family man. The way he has brought up his children with values, hard work and discipline is commendable. Today, both of his children are on their way to becoming doctors, a reflection of the care and the guidance he has given them. I have also had the privilege of visiting his home, where I experienced his warm hospitality firsthand. It was heartening to see the atmosphere of respect and care within his household, especially the way he and his family look after the elders with devotion. As he embarks on this new chapter of life, we wish him good health, happiness, and continued fulfillment in all his endeavors. Thank you, everyone. I would now like to call on stage the man of the moment, Shri Suresh Sangli sir, to speak some few words on the occasion. ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ದಿವಸ ನಾನು ಸರ್ಕಾರಿ ಸೇವೆಯಲ್ಲಿ 34 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇವತ್ತು ವಿಜೃಂಭಣೆಯಿಂದ ಇಲಾಖೆಯಿಂದ ಮನೋರಂಜನಾ ಘಟಕದಿಂದ ಇವತ್ತು ಸನ್ಮಾನ ಮಾಡಿಕೊಂಡು ಕರ್ತವ್ಯದಿಂದ ನಿವೃತ್ತಿಯಾಗ್ತಾ ಇದ್ದೀನಿ. ಸಮಯ ಈಗ ಇಷ್ಟು ಗಂಟೆವರೆಗೆ 7 ಗಂಟೆ ಆಗ್ತಾ ಇದೆ. 7 ಗಂಟೆವರೆಗೆ ಯಾವಾಗಲೂ ನಮ್ಮ ಒಂದು ಇಲಾಖೆಯಲ್ಲಿ ಇಷ್ಟು ಸಮಯದವರೆಗೆ ಕಾರ್ಯಕ್ರಮ ನಡೆದಿಲ್ಲ. ಇದು ರಿಕ್ರಿಯೇಷನ್ ಕ್ಲಬ್ ಇದು ಮೊದಲ ಬಾರಿ. ಆಮೇಲೆ ಈ ಗ್ಯಾದರಿಂಗ್ ನೋಡಿದ್ರೆ ನನಗೆ ಇನ್ನೂ ಇಷ್ಟು ಖುಷಿ ಆಗ್ತಾ ಇದೆ. ಎಲ್ಲರೂ ಶಾಂತತೆಯಿಂದ ಕುಳಿತುಕೊಂಡು ನಮ್ಮನ್ನ ಬೀಳ್ಕೊಳ್ಳಿಕ್ಕೆ ಬಂದಿದ್ದೀರಿ, ನಮ್ಮನ್ನ ಶುಭ ಹಾರೈಸಲಿಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ನಾನು ನನ್ನ ಮನಸಾರೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೆಚ್ಚಿಗೆ ಮಾತಾಡಲಿಕ್ಕೆ ನನಗೆ ಇವಾಗ ಆಗ್ತಾ ಇಲ್ಲ. ಸೊ ತಾವೆಲ್ಲರೂ ಮಾತಾಡಿದಿರಿ. ತಮ್ಮೆಲ್ಲ ಸಹಕಾರ ಹಾಗೂ ತಮ್ಮ ನಿರಂತರ ಒಂದು ಮಾರ್ಗದರ್ಶನ ನನಗೆ ಯಾವತ್ತೂ ಚುರುಗಣಿದೆ. ತಮ್ಮೆಲ್ಲರ ಸಹಕಾರದಿಂದ, ಕುಟುಂಬದ ಸದಸ್ಯರ ಒಂದು ಸಪೋರ್ಟ್ನಿಂದ, ಹೆಂಡತಿ ಮಕ್ಕಳಿಂದ, ಅಣ್ಣ ತಮ್ಮಂದಿರಿಂದ, ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನನಗೆ ಈ ಒಂದು ಸ್ಥಾನದಲ್ಲಿ ಇವತ್ತು ಇಲ್ಲಿ ನಿಲ್ಲಕ್ಕಾಗಿದೆ. ತಮಗೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತು ಮುಗ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. Shri Akash Choglia sir, Additional Commissioner, to speak some few words. Today it's indeed a very happy occasion for us, because many of the times we utilize the term happily retired, just like happily married, happily retired. Today we can actually see that word. What is happily retired? So any retirement function, I do not think it can get better than this.
And that really goes to the enthusiasm of Mr. Sangli and of course the Recreation Club and their arrangement. One thing which I have noticed about both of them, that they are utter sincere to their core. In many of the times, I have a habit of coming to office on Saturdays. I still keep it as my routine, not for the work, just for having a round, whether if everything is there and so on. And most of the time, I have found Mr. Sangli in the office on the Saturdays. He was working something on computer or he was updating the register or something. So the last time I spoke to him and I asked him whether your family does not object to it that you are coming on Saturday also. So he said, oh, of course that is there always, but I have to come and complete my work also. So it is your great achievement, Shri Sureshji, and it is a great sacrifice from your family that you have given that extra time to the office. One thing about Mr. Sangli, what we are going to miss from the next any recreation function, that is the invocation song. So always Mr. Suresh Sangli is a designated candidate for us to recite the invocation song before starting of any function in this commissionerate. So definitely we are going to miss you for that. But he made it sure that his hobby is not missed today's function. So since morning we have got a musical day in the office, a lot of good music and good songs were played. So I like to wish Mr. Suresh Sangli ಅವರೇ ಈ ನವಜೀವಂತ ಶುಭಾಶಯಗಳು. Thank you very much, sir, for your inspiring words. So it was kind of an oxymoron that sir said that they had very good families and also they used to work more at office. So is that the secret of happy married life, sir? Okay, so we have reached at the end of the function. So we had a lot of felicitations, a lot of speeches, and we had very beautiful memories of this event. All thanks to the arrangements made by Sangli sir on this occasion. He showed us how life should be celebrated. So I wish both the retiring officers a very happy retired life. I wish them health, I wish them luck, I wish them happiness. I wish their family also a lot of happiness. Thank you very much. Thank you one and all. ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಪ್ರೇಮ ಸಂಗೀತ
ಸಂತೋಷ ಸಂಕೇತ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ ಬೆಳದಿಂಗಳಾಗಿ ಬಾ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ ಒಂದಾಗುವೆ ಬೆಳದಿಂಗಳಾಗಿ ಬಾ ಕಣ್ಣಲ್ಲಿ ತುಂಬಿ ಚೆಲುವ ಎದೆಯಲ್ಲಿ ತುಂಬಿ ಒಲವ ಬಾಳಲ್ಲಿ ತುಂಬಿದೆ ಉಲ್ಲಾಸವ ನನ್ನೆದೆಯ ತಾಳ ನೀನು ನನ್ನುಸಿರ ರಾಗ ನೀನು ನನ್ನೊಡಲ ಜೀವನೀ ಸಂತೋಷವೇ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು ಆನಂದವ ನೀಡುವೆ. ಶುಭ ಸಂಜೆ ಬಂಧುಗಳಿಗೆ. ಬೆಳಗ್ಗೆಯಿಂದ ಈಗ ಸಮಯ 8 ಗಂಟೆಗಿದೆ. ಕಚೇರಿಯ ಒಂದು ನಿವೃತ್ತಿ ಕಾರ್ಯಕ್ರಮ ನನಗೆ ಇವತ್ತು ಏರ್ಪಾಡಾಗಿತ್ತು. ನಿವೃತ್ತಿ ಕಾರ್ಯಕ್ರಮ ಇಷ್ಟು ಒಂದು ವಿಜೃಂಭಣೆಯಿಂದ ಆಗಿದೆ. ಸೊ ನನಗೆ ಸೇವಾ ನಿವೃತ್ತಿಯಿಂದ ನಾನು ಇವತ್ತು ನನ್ನ ಕೆಲಸವನ್ನು ಮುಗಿಸ್ಕೊಂಡು ಕಚೇರಿಯಿಂದ ರಿಲೀವ್ ಆಗಿ ಮನೆಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದೀನಿ. ತುಂಬ ಜನರು ಕಾರ್ಯಕ್ರಮವನ್ನು ನೋಡಿ ಮೆಚ್ಚುಗೆ ಪಟ್ಟರು, ಆಶೀರ್ವಾದ ಮಾಡಿದರು, ಶುಭಾಶಯಗಳನ್ನು ಕೋರಿದ್ದಾರೆ. ನನಗೆ ಶುಭಾಶಯ ಕೋರಿದ ಎಲ್ಲ ಬಂಧುಗಳಿಗೆ, ಅಧಿಕಾರಿಗಳಿಗೆ, ಮಿತ್ರರಿಗೆ ಮನದಾಳದ ನಮನಗಳು, ಧನ್ಯವಾದಗಳು. ತಮ್ಮ ಒಂದು ಕರೆಯುವರಿಗೆ ಅಥವಾ ತಮ್ಮ ಒಂದು ವಿಶೇಷವಾದ ಆಶೀರ್ವಾದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ತಮ್ಮ ಆಶೀರ್ವಾದ ಇದೇ ರೀತಿ ಮುಂದೆಯೂ ಇರಲಿ. ಸೊ ನನ್ನ ಆರೋಗ್ಯದ ಬಗ್ಗೆ, ಕುಟುಂಬದ ಆರೋಗ್ಯದ ಬಗ್ಗೆ ತಮ್ಮ ಒಂದು ಕಾಳಜಿ, ಒಂದು ಶುಭ ಹಸ್ತ ಇರಲಿ. ದೇವರ ಹತ್ರ ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡಿ ತಮ್ಮೆಲ್ಲ ಒಂದು ಸಹಕಾರಕ್ಕೆ, ಆಮೇಲೆ ಸಹಬೂದಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ತಮಗೆಲ್ಲರಿಗೂ ನಮಸ್ಕಾರ ಮಾಡಿ ಈ ನಮ್ಮ ಒಂದು ಕಾರ್ಯಕ್ರಮವನ್ನು, ನಿವೃತ್ತಿ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು. ನಿಂತಾಗ ಬುಗುರಿಯಾಟ, ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು.
ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲಾಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ಮಗುವಿನ ನಗುವ, ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೆ. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ. ನಿಂತಾಗ ಬುಗುರಿಯಾಟ, ಎಲ್ಲಾರು ಒಂದೇ ಓಟ, ಕಾಲಾಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ.